ನಮಸ್ತೆ. ಇವತ್ತಿನ ಒಂದು ಪರೀಕ್ಷಾ ತಯಾರಿ ದ್ವಿತೀಯ BA ಇಂಗ್ಲೀಷ್ನಲ್ಲಿ ಪೊಯೆಟ್ರಿ ಭಾಗದಲ್ಲಿ ಒಡಿ ಆನ್ ದ ಗ್ರೇಷಿಯನ್ ಅರ್ನ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಪದ್ಯ ಆಗಿದೆ. ಒಂದು ಜಾನ್ ಕೇಟ್ ಅವರು ಬರೆದಿರುವಂತಹ ಪದ್ಯ 35ನೇ ಪುಟದಲ್ಲಿದೆ ನೋಡಿ. 35ನೇ ಪುಟಕ್ಕೆ ಬಂದರೆ ನಮಗೆ ಅದರಲ್ಲಿ ಪದ್ಯಗಳು ಸಿಗ್ತದೆ. ಹಾಗೆ ಸಾರಾಂಶ ಕೂಡ ಹಾಗೆ ಅವರು ಅನಾಲಿಸಿಸ್ ಕೊಟ್ಟಿರ್ತಾರೆ. ಅದು ನಿಮಗೆ ಸುಲಭ ಅಂತ ಆದರೆ ಅದನ್ನು ಕೂಡ ಓದ್ಕೊಳ್ಬೋದು ನೀವು ನೋಡಿ. 32ನೇ ಪುಟದಲ್ಲಿ ಅನಾಲಿಸಿಸ್ ಮಾಡಿದ್ದಾರೆ. ಪದ್ಯ ಎಲ್ಲಿದೆ? ಪದ್ಯ ಇಲ್ಲಿದೆ ನೋಡಿ. ಅನೋಟೇಟನ್ನು ಕೊಟ್ಟಿದ್ದಾರೆ ನೋಡಿ. ಅನೋಟೇಟಲ್ಲಿ ಯಾವ ರೀತಿ ಅನೋಟೇಟ್ ಅವರು ಕೊಟ್ಟಿರ್ತಾರೆ, ಈ ಒಂದು ರೀತಿ ಅನೋಟೇಟ್ ಕೊಟ್ಟರೆ ಅದನ್ನೇ ಅವರು ಆಯ್ಕೆ ಮಾಡಿ ಕೊಡ್ತಾರೆ. ಅನೋಟೇಟಲ್ಲಿ ಈಗ ಅನೋಟೇಟ್ ಅಂದರೆ ನಿಮಗೆ ಈಗಾಗಲೇ ಗೊತ್ತಾಯಿತು, ಟಿಪ್ಪಣಿ ಬರೀಲಿಕ್ಕೆ ಬರುವಂಥದ್ದಲ್ವ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆರಂಭದಲ್ಲಿ ಇರ್ತದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಪದ್ಯದ ಒಳಗಡೆ ಇರುವಂತಹದ್ದು ಪ್ರಶ್ನೆಗಳು. ಅದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಆಯ್ಕೆ ಮಾಡ್ತಾರೆ. ಇಲ್ಲಿದೆ ನೋಡಿ, ಇದು ಲಂಡನ್ ಪದ್ಯದ ಒಂದು ಅನೋಟೇಟ್ ಆಗಿದೆ, ಲಂಡನ್ ಪದ್ಯದ್ದು. ಇಲ್ಲಿ ನೋಡಿ 26ನೇ ಪುಟದಲ್ಲಿದೆ ನೋಡಿ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 2023 ಪ್ರಶ್ನೆಯಲ್ಲಿ ಇದೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೌ ದ ಚಿಮಿನಿ ಸ್ವೀಪರ್ ಕ್ರೈ ಅಂತ. ಹೌ ದ ಚಿಮಿನಿ ಸ್ವೀಪರ್ ಕ್ರೈ ಎವ್ರಿ ಬ್ಲ್ಯಾಕಿಂಗ್ ಚರ್ಚ್ ಆ್ಯಪಲ್ಸ್ ಅಂತ ಅದೇ ಕೊಟ್ಟಿದ್ದಾರೆ ನೀವು ನೋಡಿ. ಅದೇ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು, ಹೊರಗಿನಿಂದ ಏನಲ್ಲ, ಅವರು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ಕೊಡುವಂಥದ್ದು. ಈಗ ನಾವು ಓದುವಂತಹ ಒಂದು ಪದ್ಯ ಅಂದರೆ ಒಡಿ ಆನ್ ದ ಗ್ರೇಷಿಯನ್ ಅರ್ನ್, ಜಾನ್ ಕೇಟ್ಸ್ ಅವರ ಒಂದು ಪದ್ಯ ನೋಡಿ. ಎಲ್ಲಿದೆ? ದೊಡ್ಡದಾದಂತಹ ಒಂದು ಪದ್ಯ. ಅದರ ಸಾರಾಂಶವನ್ನು ನೋಡಿಕೊಳ್ಳುವ, ಅದರ ಜೊತೆಗೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಈ ಪದ್ಯವನ್ನು ನೋಡ್ತಾ ಹೋಗಿ, ನಾನು ಕನ್ನಡದಲ್ಲಿ ನಿಮಗೆ ಅದರ ಸಂಪೂರ್ಣ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ OD ಅಂದರೆ ODE ಅಂದರೆ ಏನು? ODE ಅಂದರೆ ಒಂದು ವಸ್ತು ಅಥವಾ ವಸ್ತುವಿನ ಕುರಿತು ಬರೆಯುವಂತಹ ಪದ್ಯಕ್ಕೆ ನಾವು ODE ಅಂತ ಹೇಳುವಂಥದ್ದು. ODE ವ್ಯಕ್ತಿ ಅಥವಾ ವಸ್ತುವಿನ ಕುರಿತು ಬರೆಯುವಂತಹ ಪದ್ಯ. ಅಥವಾ ಅಲ್ಲಿ ಒಂದು ಹೂಜಿ ಇರುತ್ತದೆ ಅಥವಾ ಚಿತಾಭಸ್ಮ ಇರುವಂಥದ್ದು. ಒಂದು ಸಿಂಪಲ್ ಆಗಿ ನಿಮಗೆ ಅರ್ಥವಾಗುವ ಭಾಷೆ ಅಂತಾದರೆ ಪಾಟ್, ಒಂದು ಪಾಟನ್ನು ಇಲ್ಲಿ ಅವರು ಒಡೆ ಅಂತ ಹೇಳ್ತಾ ಇದ್ದಾರೆ. ODE ಒಡಿ, ಪಾಟ್, ಹೂಜಿ, ಚಿತಾಭಸ್ಮ, ಯಾವ ರೀತಿ ಕೂಡ ಅದನ್ನು ಹೇಳ್ಬೋದು. ಇಲ್ಲಿ ಯಾವುದರ ಬಗ್ಗೆ ವರ್ಣಿಸಿದ್ದಾರೆ ಲೇಖಕರು? ಜಾನ್ ಕೇಟ್ ಅವರು ಚಿತ್ರಕಲೆಯಲ್ಲಿ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಒಂದು ಚಿತ್ರಕಲೆಯಲ್ಲಿ ಸೌಂದರ್ಯವನ್ನು ಇಲ್ಲಿ ಅವರು ವರ್ಣಿಸಿರುವಂಥದ್ದನ್ನು ಕಾಣ್ಬೋದು. ಒಂದು ಪಾಟಲ್ಲಿ ಬೇರೆ ಬೇರೆ ಚಿತ್ರ ಇದೆ. ನೀವು ಒಂದು ಇಮ್ಯಾಜಿನೇಷನನ್ನು ಮಾಡಿ, ಕಲ್ಪನೆಯನ್ನು ಮಾಡಿಕೊಳ್ಳಿ. ಆ ಕಲ್ಪನೆಯಲ್ಲಿ ಒಂದು ಪಾಟ್, ಆ ಪಾಟಿನಲ್ಲಿ ಎಲ್ಲ ಚಿತ್ರಗಳು ಬೇರೆ ಬೇರೆ ಒಂದು ಕಥೆಯನ್ನು ಸಾರುವಂತಹ ಚಿತ್ರಗಳನ್ನು ಮಾಡಿದ್ದಾರೆ. ಏನೆಲ್ಲ ಚಿತ್ರಗಳಿದೆ? ಒಂದು ಕಡೆಯಲ್ಲಿ ಮದುಮಗಳು, ಮತ್ತೊಂದು ಕಡೆಯಲ್ಲಿ ಒಂದು ಹುಡುಗಿಯನ್ನು ಓಡಿಸಿಕೊಂಡು ಬರುವಂತಹ ಹುಡುಗರು, ಒಂದು ಕಡೆಯಲ್ಲಿ ಮರದಿಂದ ಎಲೆಗಳೆಲ್ಲ ಉದುರುವಂಥದ್ದು, ಹೂಗಳು ಉದುರುವಂಥದ್ದು, ಮರದ ಕೆಳಗೆ ಮಕ್ಕಳು ಆಟವಾಡುವಂಥದ್ದು, ಇನ್ನು ಮರ ಫುಲ್ ಎಲೆಗಳಿಂದ ತುಂಬಿರುವಂಥದ್ದು, ಕೆಲವರು ಮಕ್ಕಳು ಓಡುವಂಥದ್ದು, ಇನ್ನು ಕೆಲವು ಮಕ್ಕಳು ಆಟ ಆಡುವಂಥದ್ದು, ಇನ್ನು ಕೆಲವು ಮಕ್ಕಳು ಸಂಗೀತವನ್ನು ಹೇಳುವಂಥದ್ದು ಅಥವಾ ಒಂದು ಹಾರ್ಮೋನಿಯಂ ನುಡಿಸುವಂಥದ್ದು, ಆಮೇಲೆ ಬೇರೆ ಬೇರೆ ಕೆಲಸಗಳಲ್ಲಿ ಮಗ್ನನಾಗಿರುವಂತೆ, ಬೇರೆ ಬೇರೆ ಕೆಲಸದಲ್ಲಿರುವಂತೆ ಆ ಒಂದು ಪಾಟಿನಲ್ಲಿ ಚಿತ್ತಾರವನ್ನು ಮಾಡಿರ್ತಾರೆ. ಚಿತ್ರಕಲೆಯಲ್ಲಿ ಸೌಂದರ್ಯವನ್ನು ವರ್ಣಿಸುವಂಥದ್ದು ಈ ಒಂದು ಪದ್ಯದಲ್ಲಿ ಕಾಣ್ಬೋದು. ಇಲ್ಲಿ ಲೇಖಕರು ವಿವರಿಸ್ತಾರೆ, ಆ ಚಿತ್ರವನ್ನು ನೋಡಿ ಲೇಖಕರು ವಿವರಿಸ್ತಾರೆ. ಏನೆಲ್ಲ ವಿವರಿಸ್ತಾರೆ ಅಂತ ಹೇಳಿದರೆ, ಅವರು ನೀನು ಒಬ್ಬ ಮದುಮಗಳ ಹಾಗೆ ಪರಿಶುದ್ಧವಾಗಿದೆಯಾ, ನೀನು ಒಂದು ಮದುಮಗಳ ಹಾಗೆ ಪರಿಶುದ್ಧವಾಗಿದೆಯಾ, ನೀನು ಒಂದು ದತ್ತು ಮಗುವಿನಂತೆ ಕಾಣ್ತಾ ಇದ್ದೀಯಾ, ಒಂದು ದತ್ತು ಮಗುವಿನಂತೆ ಕಾಣುವಂಥದ್ದು. ಪಾಟನ್ನು ಉದ್ದೇಶಿಸಿ ಹೇಳುವಂತಹ ಮಾತು. ಇದೆಲ್ಲ ಕೂಡ ಪಾಟನ್ನು ನೋಡಿಕೊಂಡು ಲೇಖಕರು ಹೇಳ್ತಾ ಇದ್ದಾರೆ. ನೀನು ಕಾಡಿನ ಸುಂದರ ಹೂಗಳ
ಚಿತ್ರಗಳ ಬಗ್ಗೆ ಹೇಳಿದ್ದೀಯ. ಆ ಪಾಟ್ನ ಮೇಲೆ ಚಿತ್ರಗಳು ಏನೋ ಕತೆ ಹೇಳಲು ಹೊರಟಂತೆ ಇದೆ. ಲೇಖಕರಿಗೆ ಆ ಪಾಟ್ ನೋಡಿದಾಗ ಒಂದು ಕಥೆಯನ್ನೇ ಹೇಳುವಂಥ ರೀತಿಯಲ್ಲಿ ಆ ಚಿತ್ರಗಳು ಅವರಿಗೆ ಕಾಣ್ತಾ ಇದೆ. ಬೇರೆ ಬೇರೆ ಚಿತ್ರಗಳು ಬೇರೆ ಬೇರೆ ಕಥೆಯನ್ನು ಹೇಳ್ತಾ ಇದೆ. ಕಾಡಿನಲ್ಲಿ ಸುಂದರ ಹೂಗಳನ್ನೆಲ್ಲ ಕಾಣ್ತಾ ಇದೆ. ಆ ಕತೆ ದೇವತೆ ಅಥವಾ ಮನುಷ್ಯರದ್ದು, ಅಥವಾ ದೇವತೆ ಮತ್ತು ಮನುಷ್ಯರದ್ದು ಇಬ್ಬರ ಕಥೆ ಕೂಡ ಅದರಲ್ಲಿ ಬರ್ತಾ ಇದೆಯಾ? ಹುಡುಗಿಯರ ಕತೆ ಹೇಳ್ತಾ ಇದೆಯಾ, ಹುಡುಗರ ಕತೆ ಹೇಳ್ತಾ ಇದೆಯಾ? ಹುಡುಗಿಯರ ಹಿಂದೆ ಹೋಗೋ ಹುಡುಗರ ಗುಂಪು ಕಾಣಿಸ್ತಾ ಇದೆ, ಹುಡುಗರ ಗುಂಪು ಹುಡುಗಿಯ ಹಿಂದೆ ಓಡ್ತಾ ಇದೆ. ನಾವು ಕಿವಿಯಲ್ಲಿ ಕೇಳಿದ ನಾದ ತುಂಬ ಮುದವಾಗಿರ್ತದೆ ಮತ್ತು ಮನಸ್ಸಿನಿಂದ ಕೇಳಿದ ನಾದ ತುಂಬಾ ಮುದವಾಗಿರ್ತದೆ. ಈ ಒಂದು ಚಿತ್ರದಲ್ಲಿ ಒಂದು ಹೊಡೆಯಲ್ಲಿ ಒಂದು ಹುಡುಗಿಯನ್ನು ಅಟ್ಟಿಸಿಕೊಂಡು ಹೋಗುವಂಥ ಹುಡುಗರ ಗುಂಪನ್ನು ಕಾಣ್ತೇವೆ. ಇನ್ನೊಂದು ಕಡೆಯಲ್ಲಿ ಒಬ್ಬ ಕೊಳಲನ್ನು ಊದುವಂತಹ ನೃತ್ಯ, ನಮಗೆ ಒಂದು ಕೊಳಲನ್ನು ಊದುತ್ತಾನೇ ಇದ್ದಾನೆ, ಸ್ವರ ಕೇಳಿಸ್ತಾ ಇದೆ ಎನ್ನುವಂಥ ಅನುಭವ ಉಂಟಾಗುವ ರೀತಿಯಲ್ಲಿ ಅವನಲ್ಲಿ ನುಡಿಸುವಂತೆ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅದು ಒಂದು ರೀತಿಯ ಮನಸ್ಸಿಗೆ, ಕಿವಿಗೆ ಕೇಳದಿದ್ರೂ ಕೂಡ ಅದು ಒಂದು ಮನಸ್ಸಿನ ಫೀಲಿಂಗ್ಸ್ ಬರುವಂಥದ್ದು. ಮನಸ್ಸಿನಿಂದ ಕೇಳಿದ ನಾದ ತುಂಬ ಮುದವಾಗಿರುತ್ತದೆ. ಕೊಳಲನ್ನು ನುಡಿಸುವ ನಾದವನ್ನು ಆ ಹುಡುಗನಿಗೆ ಪುನಃ ಪುನಃ ಹೇಳುವುದಂದರೆ ಆ ಒಂದು ಚಿತ್ರವನ್ನು ನೋಡಿದ ತಕ್ಷಣ ಕೊಳಲಿನ ಒಂದು ಧ್ವನಿ ಬಂದ ರೀತಿಯಲ್ಲಿ ಪುನಃ ಹಾಡು ಎನ್ನುವಂತೆ ಎಲ್ಲರೂ ಕೂಡ ಅದನ್ನು ಅಪೇಕ್ಷಿಸ್ತಾ ಇದ್ರು. ಧೈರ್ಯಶಾಲಿ ಪ್ರೇಮಿ ತನ್ನ ಪ್ರಿಯತಮೆಗೆ ಚುಂಬಿಸಲು ಸಾಧ್ಯವಿಲ್ಲ, ಆದರೆ ಅವಳ ಸೌಂದರ್ಯ ಎಂದಿಗೂ ಮಾಸೋದಿಲ್ಲ, ಸದಾ ಚಿರಯೌವನದಿಂದ ಹಾಕಿರ್ತಾಳೆ. ಯಾಕೆ ಇಲ್ಲಿ ಲೇಖಕರು ಹಾಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಪಾಟಿನಲ್ಲಿ ಮಾಡಿದಂತಹ ಚಿತ್ರ ನೈಜತೆಯಿಂದ ತೋರಿಸ್ತಾ ಇದೆ. ಒಬ್ಬ ಪ್ರೀತಿಯ ಹುಡುಗಿಗೆ ಮುತ್ತನ್ನು ಕೊಡಲಿಕ್ಕೆ ಬರ್ತಾ ಇದ್ದಾನೆ. ಅದು ಯಾವತ್ತೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲಿಯ ತನಕ ಆ ಚಿತ್ರ ಇದೆ ಅಂತ ಮೇಲೆ ಮುತ್ತನ್ನು ಕೊಡಲಿಕ್ಕೆ ಬರುವಂಥದ್ದು, ಅದಾದ ಮೇಲೆ ಪ್ರಿಯತಮೆಗೆ ಚುಂಬಿಸಲಿಕ್ಕೆ ಬರ್ತಾ ಇದ್ದಾನೆ, ಆದರೆ ಅದು ಸಾಧ್ಯವಿಲ್ಲದ ರೀತಿಯಲ್ಲಿತ್ತು. ಆದರೆ ಅವಳ ಸೌಂದರ್ಯ, ಆ ಒಂದು ಪ್ರಿಯತಮೆಯ ಸೌಂದರ್ಯ ಯಾವತ್ತೂ ಮಾಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೇ ಶಾಶ್ವತವಾಗಿರ್ತದೆ. ಇನ್ನು ಅವಳ ಸೌಂದರ್ಯ ಹಾಗೆ ಇರ್ತದೆ, ಅವಳ ಯೌವನವನ್ನು ಕೂಡ ಮುಪ್ಪಾಗುವುದಿಲ್ಲ, ಚಿರ ಯೌವನದಲ್ಲೇ ಇರುವಂಥದ್ದು. ಆ ಪಾಟಿನ ಚಿತ್ರ ನೋಡಿದಾಗ ನೈಜತೆಗಿಂತಲೂ ಮೀರಿ ಅದು ಅದ್ಭುತವಾಗಿತ್ತು. ಆ ಒಂದು ಹುಡುಗಿಗೆ ಯಾವತ್ತೂ ಅವಳು ಹಾಗೇ ಇರ್ತಾ ಇದ್ಲು, ಅವಳು ಎಂದಿಗೂ ಅವಳದು ಮುಪ್ಪುತನ ಆಗ್ತಾ ಇರಲಿಲ್ಲ. ಆ ಒಂದು ಚಿತ್ರದಲ್ಲಿ ಇನ್ನು ಮರ ಕಾಣ್ತದೆ, ಒಂದು ಪಚ್ಚೆ ಎಲ್ಲ ಹಸಿರು ಬಣ್ಣದಿಂದ ಕೂಡಿದಂಥ ಮರ, ಸಂಪೂರ್ಣವಾಗಿ ಹಸಿರು ಅವನ್ನು ಆರಿಸಿಕೊಂಡಿದ್ದಂತಹ ಮರ ಕೊಂಬೆಗಳ ಕುರಿತು ಹೇಳ್ತಾ, ಕೊಂಬೆ ನೀನು ಹೆದರಬೇಡ, ಎಂದೂ ಅದರ ಎಲೆ ಉದುರೋದಿಲ್ಲ. ಇಲ್ಲಿ ಲೇಖಕರು ಹೇಳ್ತಾರೆ, ಆ ಚಿತ್ರವನ್ನು ನಾನು ನೋಡ್ತಾ ಇದ್ದೇನೆ, ಈ ಮರದಿಂದ ಎಲೆಗಳು ಉದ್ಲಿಕ್ಕೆ ಸಾಧ್ಯವೇ ಇಲ್ಲ. ಮರವೇ, ನೀನೆಷ್ಟು ಸುಂದರವಾಗಿದ್ದೀಯಾ, ನೀನು ಯಾವುದಕ್ಕೂ ಹೆದರಬೇಡ, ನಿನ್ನ ಹೂಗಳು ಎಲೆಗಳು ಉದುರಲು ಸಾಧ್ಯವೇ ಇಲ್ಲ ಎಂದು ಹೇಳಿ ಎಲೆ ಉದುರುವುದಿಲ್ಲ, ಈಗ ನಿನ್ನ ಹೂಗಳು ಬಾಡುವುದಿಲ್ಲ, ಹೂಗಳು ಉದುರುವುದಿಲ್ಲ, ಮರಗಳಿಗೆ ಮುಪ್ಪೇ ಇಲ್ಲ, ಎಲ್ಲರೂ ಯೌವನದಲ್ಲಿ ಇರ್ತಾರೆ ಅಂತ ಲೇಖಕರಲ್ಲಿ ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು. ಬಾಡುವುದಿಲ್ಲ, ಮರಗಳಿಗೆ ಮುಪ್ಪು ಇಲ್ಲ, ಎಲ್ಲರೂ ಯೌವನದಲ್ಲಿ ಇರ್ತಾರೆ. ಆ ಹುಡುಗಿಯರನ್ನು ಶಾಶ್ವತವಾಗಿ ಹಿಂಬಾಲಿಸಿಕೊಂಡೇ ಇರ್ತಾರೆ. ಹುಡುಗಿಯರು ಏದಿಸುರು ಬಿಡ್ತಾ ಓಡ್ತಾ ಇದ್ದಾರೆ, ಅವರು ಓಡುವಂಥ ಸ್ಥಿತಿಯಲ್ಲಿರ್ತಾರೆ. ಆದರೆ ನಿಜ ಜೀವನದಲ್ಲಿ ಹಾಗೆ ಇರಲಿಕ್ಕೆ ಸಾಧ್ಯವಾ? ಇಲ್ಲ. ನಿಜ ಜೀವನದಲ್ಲಿ ಹುಟ್ಟಿದ ಮಗು ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಬೆಳೆದು ದೊಡ್ಡವರಾಗಲೇಬೇಕು. ಅದೇ ರೀತಿ ಈ ಒಂದು ಕಲೆಗೆ ಯಾವತ್ತೂ ಸಾವಿಲ್ಲ, ಕಲೆ ಅಮರವಾಗಿರ್ತದೆ. ಮನುಷ್ಯ ಜೀವನ ಸಾವಿದೆ. ಈಗ ಒಬ್ಬ ಮನುಷ್ಯನ ಜೀವನಕ್ಕೆ ಸಾವು ಎನ್ನುವಂಥದ್ದಿದೆ, ಆದರೆ ಆ ಒಂದು ಕಲೆಗೆ ಸಾವಿಲ್ಲ ಎನ್ನುವಂಥದ್ದನ್ನು ಕೇಳ್ಬೋದು. ನೀವು ಈಗಾಗಲೇ ಅಂದರೆ ಒಂದು ಕಥೆಯಲ್ಲಿ ಒಂದು ಪದ್ಯದಲ್ಲಿತ್ತು, ಅಂದರೆ ಕಾವ್ಯವನ್ನು ಸುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಅದು ಪ್ರಶ್ನೆ ನಿಮಗೆ ಕೇಳಿದರೆ, ಅಂದರೆ ಸಂಗೀತವನ್ನು ಸುಟ್ಟು ಹಾಕ್ಬೋದೇ ಅಂತ ಹೇಳುವಂಥದ್ದು, ಅಥವಾ ಕಾವ್ಯವನ್ನು ಸುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ. ಅದನ್ನು ಸುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೆದಿರುವಂಥ ಕಾಗದವನ್ನು ಸುಟ್ಟು ಹಾಕ್ಬೋದು, ಆದರೆ ನಮ್ಮಲ್ಲಿ ಇರುವಂಥ ಆ ಹಳೆಯ ನೆನಪುಗಳಿರ್ಬೋದು, ಹಳೆಯ ಕಾದಂಬರಿಗಳಿರ್ಬೋದು, ಹಳೆಯ ಒಂದು ಸಾಹಿತ್ಯ ಇರ್ಬೋದು, ಪದ್ಯ ಇರ್ಬೋದು, ಅದನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಬರೆದಿದ್ದೇವೆ ಅಂತಂದರೆ ಅದು ನಮಗೆ ವಾಪಸ್ ಸಿಗ್ತದೆ. ಬರೀಲಿಲ್ಲ ಅಂತಂದರೆ ನಾವು ಬರೆದಿರುವಂಥ ಕವಿತೆ ನಮಗೆ ಸದಾ ಗೊತ್ತಿರ್ತದೆ. ಅದನ್ನು ಬೆಂಕಿಯಲ್ಲಿ ಸುಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪೇಪರ್ನಲ್ಲಿ ಬರೆದಂತಹ ಪೇಪರನ್ನು ಸುಡ್ಬೋದೇ ವಿನಃ ನಮ್ಮ ಮನಸ್ಸಿನೊಳಗೆ ಕುಳಿತು ಬಿಟ್ಟಿರುವಂತಹ ಶೇಖರಣೆ ಆಗಿರುವಂತಹ ಕಾವ್ಯವನ್ನು ಯಾವತ್ತೂ
ನಮ್ಮ ಉಸಿರಿರುವ ತನಕ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಲೆಗೆ ಕೂಡ ಹಾಗೆ, ಕಲೆಯನ್ನು ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲೆ ಅಮರ, ಅದು ನಿರಂತರ, ಕಲೆಗೆ ಸಾವಿಲ್ಲ ಎನ್ನುವಂಥದ್ದು. ಅದೇ ರೀತಿ ಮನುಷ್ಯ ಜೀವನ ಕೂಡ ಸಾಗಿದೆ. ಆ್ಯಂಟ್ ಈಸ್ ನಾಟ್ ಹ್ಯಾವಿಂಗ್ ಡೆತ್, ಇಮ್ಮೋರ್ಟಲ್. ಅಮರ ಆಗಬೇಕು. ಒಂದು ಜೀವನದಲ್ಲಿ ನಾವು ಒಂದು ಮರಣ ಹೊಂದ್ತಾ ಇದೆ ಅಂತಂದರೆ ಅದು ಅಮರತ್ವವನ್ನು ಪಡೆದು ಆಗಬೇಕು. ಎಮೋಷ್ನಲಿ ಎಕ್ಸ್ಪ್ರೆಸ್ಸಿಂಗ್ ಎಲ್ಲವೂ ಕೂಡ ಆ ಪಾಯಿಂಟ್ಸ್ ಆಗಿ ಹಾಕ್ಕೊಳ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಇವರು ವಿವರಿಸುವಂಥದ್ದು ಒಂದು ಕಲೆ, ಒಂದು ಪಾಟಿನಲ್ಲಿ ಮಾಡಿರುವಂತಹ ಕಲೆ ಇದೆಯಲ್ಲ, ಆ ಕಲೆ ಯಾವ ರೀತಿ ಅದೇ ರೀತಿಯಾಗಿ ನ್ಯಾಚುರಲ್ ಆಗಿ ಬಂದಿದೆ. ಅದು ಒಂದು ಓಡಿ ಹೋದ ರೀತಿಯಲ್ಲಿ ಓಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಅಲ್ಲೇ ಇರುವಂಥದ್ದು. ಆ ಚಿತ್ರಗಳೆಲ್ಲ ನೈಜ ಘಟನೆಯನ್ನು ಬಿಂಬಿಸುವ ರೀತಿಯಲ್ಲಿತ್ತು. ಒಂದು ಹುಡುಗಿ ಓಡಿ ಹೋಗುವಂಥದ್ದು, ಅದು ಓಡಿ ಹೋಗ್ತಾನೇ ಇರುವಂಥ ರೀತಿಯಲ್ಲಿರುವಂಥದ್ದು, ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಮುಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಮಗು ದೊಡ್ಡದಾಗದೆ ಚಿಕ್ಕದಾಗಿ ಉಳಿಯುವಂಥದ್ದು, ಇದೆಲ್ಲ ಕೂಡ ನೈಜತೆ. ಅವ್ರು ಹೇಳುವಂಥದ್ದು ಎಷ್ಟು ಅದ್ಭುತವಾಗಿ ಕಲೆ ಬಂದಿದೆ ಎನ್ನುವಂಥದ್ದನ್ನು ಅವರಿಲ್ಲಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಬರೆದಂಥ ಸಮ್ಮರಿಯನ್ನು ನೋಡ್ಕೊಳ್ಳಿ. ಇಂಗ್ಲೀಷ್: ಬ್ಯೂಟಿ ಈಸ್ ಟ್ರುತ್, ಟ್ರುತ್ ಬ್ಯೂಟಿ, ದಟ್ ಈಸ್ ಆಲ್ ವಿ ನೋ ಆನ್ ಅರ್ತ್ ಆ್ಯಂಡ್ ಆಲ್ ವಿ ನೀಡ್ ಟು ನೋ. ನಮಗೆ ಗೊತ್ತಿರಬೇಕು ಯಾವತ್ತು, ಇದೆಲ್ಲ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ಗೊತ್ತಿರಬೇಕು, ತಿಳ್ಕೊಳ್ಬೇಕು. ಬ್ಯೂಟಿ ಅಂದರೆ ಸತ್ಯ, ಬ್ಯೂಟಿ ಅಂದರೆ ಸುಂದರತೆ ಎನ್ನುವಂಥದ್ದು ಸತ್ಯ. ಸತ್ಯ ಯಾವಾಗಲೂ ಸುಂದರ, ಸತ್ಯ ಯಾವಾಗಲೂ ಅದ್ಭುತ. ಹಾಗೆಯೇ ದಟ್ ಈಸ್ ಆಲ್ ವಿ ನೋ ಆನ್ ಅರ್ತ್ ಆ್ಯಂಡ್ ಆಲ್ ವಿ ನೀಡ್ ಟು ನೋ. ನಮಗೆ ಎಲ್ಲರಿಗೂ ಕೂಡ ಅದು ಗೊತ್ತಿರಬೇಕು, ಗೊತ್ತಿರಲೇಬೇಕು ಎನ್ನುವಂಥದ್ದನ್ನು ಅವರಿಲ್ಲಿ ಹೇಳ್ತಾ ಇರುವಂಥದ್ದು. ಇದರ ಎಂಡ್ ಇಲ್ಲಿದೆ ನೋಡಿ. ದ ಪಿಕ್ಚರ್ was understand stories on the urn from the past that he does not know ಅಂತ ಇದೆ. ಇವಿಷ್ಟು ನಮ್ಮ ಒಡಿ ಆನ್ ಎ ಗ್ರೀಷಿಯನ್ ಅರ್ನ್ ಒಂದು ಪದ್ಯದಲ್ಲಿ ನಾವು ತಿಳ್ಕೊಂಡೆವು. ಮುಂದಿನ ಪದ್ಯ ಒಜಿಮಾಂಡಿಯಾ. P.B. ಶೆಲ್ಲಿ ಅವರು ಬರೆದಿರುವಂಥ ಒಜಿಮಾಂಡಿಯಾವನ್ನು ಕೂಡ ನೋಡ್ಕೊಳ್ಬೇಕು. ಅದಾದ ಮೇಲೆ ಡೋವರ್ ಬೀಚ್, ಮ್ಯಾಥ್ಯೂ ಅರ್ನಾಲ್ಡ್ ಅವರ ಡೋವರ್ ಬೀಚನ್ನು ಕೂಡ ತಿಳ್ಕೊಳ್ಳಿಕ್ಕಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆ ಓದ್ಕೊಳ್ಳಿ, ಸರಿಯಾಗಿ ಕಲ್ತ್ಕೊಳ್ಳಿ, ಸಮ್ಮರಿಯನ್ನು ಬಾಯ್ಪಾಠ ಮಾಡಿ ಕಲಿಯಿರಿ. ರಾತ್ರಿ ತುಂಬ ಲೇಟಾದರೂ ಚಿಂತೆ ಇಲ್ಲ, ಇನ್ನೊಂದೆರಡು ದಿವಸ ಈ ಒಂದು ಕಷ್ಟವನ್ನು ಪಟ್ಟರೆ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಅಂಕಗಳ ಜೊತೆಗೆ ಪಾಸ್ ಆಗ್ತೀರಾ. ಸ್ವಲ್ಪ ಪ್ರಯತ್ನ ಪಡಿ, ಎಲ್ಲವನ್ನು ಕೂಡ ಓದ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ, ಎಲ್ಲ ಕೂಡ ಬರೆದು ಬನ್ನಿ. ಪರೀಕ್ಷೆಗೆ ಬಂದಿರುವಂಥ ಪ್ರಶ್ನೆಗಳನ್ನು ಜಾಗರೂಕತೆಯಿಂದ ನೋಡಿಕೊಂಡು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ. ಒಳ್ಳೆಯದಾಗಲಿ.